ಬೆಳಗಾವಿ ಹೃದಯ ಭಾಗದಲ್ಲಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಉದ್ಯಾನವನ ಪ್ರತಿದಿನ ನೂರಾರು ಜನರು ವಾಯವಿಹಾರಕ್ಕೆ ಹಾಗೂ ಚಿಕ್ಕ ಮಕ್ಕಳ ಆಟವಾಡಲು ಹಾಗೂ ಬೆಳಗಾವಿ ಜನರ ಸುಂದರ ಪರಿಸರದಲ್ಲಿ ಸಮಯ ಕಳೆಯಲು ಜನ ಇಲ್ಲಿ ಬರುತ್ತಾರೆ. ಆದರೆ ಬಂದ ಜನರು ಸ್ವಚ್ಛತೆ ಬಗ್ಗೆ ಗಮನ ಹರಿಸುವುದಿಲ್ಲ. ಹೊರಗಿನಿಂದ ತೆಗೆದುಕೊಂಡು ಬಂದಂಥ ತಿಂಡಿ ತಿನಿಸುಗಳನ್ನು ಅಲ್ಲಿಂದಿಲ್ಲಿ ಬಿಸಾಡುವುದು ಹಾಗೂ ಧೂಮ್ರಪಾನ ಮತ್ತು ಇತರ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು, ಜೊತೆಗೆ ಬೀದಿ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಒಟ್ಟಾರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಉದ್ಯಾನವನ ಅವ್ಯವಸ್ಥೆಯ ಗೂಡಾಗಿದ್ದು, ಇದನ್ನು ಕೂಡಲೇ ನಿರ್ವಹಿಸಬೇಕೆಂದು ವೀರ ಮದಕರಿ ಗರ್ಜನೆ ಸಂಘಟನೆಯ ಅಧ್ಯಕ್ಷರಾದ ಆನಂದ ರಾಮ ಶಿರೂರ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ನೀಡಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷರು, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಉದ್ಯಾನವನ ಬೆಳಗಾವಿಯ ಸುಪ್ರಸಿದ್ಧ ಸುಂದರವಾದ ಉದ್ಯಾನವನವಾಗಿದೆ. ಇದನ್ನು ಸ್ವಚ್ಛವಾಗಿ ಇಡುವುದು ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಮಹಾನಗರ ಪಾಲಿಕೆ ಉದ್ಯಾನವನದಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ಭದ್ರತಾ ಸಿಬ್ಬಂದಿಗಳನ್ನು ನೇಮಿಸಬೇಕು ಮತ್ತು ಸುಂದರವಾದ ಉದ್ಯಾನವನ್ನು ಸಾರ್ವಜನಿಕರ ಯಾವುದೇ ತೊಂದರೆ ಇಲ್ಲದೆ ಉಪಯುಕ್ತವಾಗಲು ಕ್ರಮ ಕೈಗೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ವೀರ ಮದಕರಿ ಗರ್ಜನೆ ಸಂಘಟನೆ ಅಧ್ಯಕ್ಷರಾದ ಆನಂದ ರಾಮ ಶಿರೂರ್, ಉಪಾಧ್ಯಕ್ಷರಾದ ವಿಕಾಸ್ ರಾಮ ಶಿರೂರ್, ಸಂಘಟನೆಯ ಪದಾಧಿಕಾರಿಗಳಾದ ರಾಜು ಕಾಳೆನಕಟ್ಟಿ, ವಿಜಯ್ ತಳವಾರ್, ಬಲರಾಮ್ ಮಸನಟ್ಟಿ, ದತ್ತಾ ಬಿಲಾವರ್, ಶ್ರೀನಿವಾಸ್ ತಳವಾರ್, ಡಾಕ್ಟರ್ ಉತ್ತಮ್ ಪಾಟೀಲ್, ಮಂಜು ಕಾಂಬ್ಳೆ, ಸುಧೀರ್ ಸಂಭಾಜಿ, ಆಕಾಶ್ ದಾಮ್ನೇಕರ್, ರಜತ್ ಶಿರೂರ್, ರೇಣುಕಾ ಬಿ ಹೊಸೂರ್, ಸೀಮಾ ಪವಾರ್, ವೈಶಾಲಿ ಸುತಾರ್ ಮುಂತಾದವರು ಉಪಸ್ಥಿತರಿದ್ದರು. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಇವತ್ತು ನಾವು ನಮ್ಮ ವೀರ ಮದಕರಿ ಗರ್ಜನೆ ಸಂಘ ವತಿಯಿಂದ ಮಹಾನಗರ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಮನವಿ ಏನಂದರೆ, ಇವತ್ತು ಬೆಳಗಾವಿಯ ಶಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಉದ್ಯಾನ ಹೊಂದಿದೆ. ಅದು ಅಲ್ಲಿ ದಿನಾಲು ವಾಯುವಿಹಾರಕ್ಕಂತ ನಮ್ಮ ಮಹಿಳೆಯರಾಗಲಿ ವೃದ್ಧರಾಗಲಿ ಬೆಳಗಾವಿ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಸ್ಥಳ. ಅದು ಮಧ್ಯದಲ್ಲಿರ್ತಕ್ಕಂಥ ಅಂಥದ್ದು ಈ ಹೊರಗಿನ ಜನ ಬರ್ತಕ್ಕಂಥ ಅಲ್ಲಿ ಹೊರಗಿನ ತಿಂಡಿಯನ್ನು ತಂದು ಅಲ್ಲೇ ತಿಂಡಿ ತಿಂದು ಅಲ್ಲಿಯೇ ತಿಂದಿರ್ತಕ್ಕಂಥ ವಸ್ತುಗಳನ್ನು ಅಲ್ಲೇ ಬಿಸಾಕೋದು, ಆಮೇಲೆ ಗಲೀಜು ಮಾಡ್ತಕ್ಕಂಥ, ಆ ನಂತರ ಅಲ್ಲೂ ಕಿರಾತಕ ಯುವಕರು ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಅಲ್ಲಿ ಹೋಗುವಂಥ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದದಿಂದ ಅವ್ರನ್ನು ಚೀಟಿಂಗ್ ಮಾಡುವುದು, ಆಮೇಲೆ ಅಸಭ್ಯ ವರ್ತನೆ ಮಾಡ್ತಕ್ಕಂಥ ಘಟನೆಗಳು ಭಾಳ ನಡೀತಾ ಇದ್ದಾವೆ. ಅದಕ್ಕಾಗಿ ನಾವು ವೀರ ಮದಕರಿ ಸಂಘ ವತಿಯಿಂದ ಎಲ್ಲ ಯುವಕರು ಸೇರಿಕೊಂಡು ಇವತ್ತು ಅದು ಮಹಾನಗರ ಪಾಲಿಕೆಯನ್ನು ಆಗ ಪೊಲೀಸ್ ಇಲಾಖೆಯನ್ನು ಇವತ್ತು ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸವನ್ನು, ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಮನವಿ ಮುಖಾಂತರ ಈಗಾಗಲೇ ನಾವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈಗಾಗಲೇ ಅಲ್ಲಿ ಸುರಕ್ಷತೆ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆವನ್ನು ಅಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ರಾತ್ರಿ ಸಾಯಂಕಾಲ ಅಲ್ಲಿ ಪೊಲೀಸ್ ಗಸ್ತು ವ್ಯವಸ್ಥೆಯನ್ನು ಮಾಡಬೇಕನ್ನೋಂಥ ನಾವು ಇವತ್ತು ವಿಚಾರವನ್ನು ಇಟ್ಟಿದ್ದೀವಿ. ಮತ್ತು CC ಕ್ಯಾಮ್ರಾವನ್ನು ಕೂಡ ಅಲ್ಲಿ ಅಳವಡಿಸಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂಥ ನೋಡ್ಕೊಳ್ಬೇಕನ್ನೋಂಥ ವಿಷಯವನ್ನು ಅವ್ರಿಗೆ ಇಟ್ಟಿದ್ದೀವಿ. ಅದಕ್ಕೆ ನಮ್ಮ ಸಕಾರಾತ್ಮಕವಾದಂಥ ಒಂದು ಸ್ಪಂದನೆಯನ್ನು ನೀಡಿ ಆಯುಕ್ತರು ಈಗಾಗಲೇ ಕ್ರಮ ತಗೋತೀನಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಅಭಿನಂದಿಸ್ತೀವಿ. ಇಲ್ಲಿರ್ತಕ್ಕಂಥ ಒಂದೇ ಉದ್ಯಾನ ಅಲ್ಲ, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಅನೇಕ ಉದ್ಯಾನಗಳಿದ್ದಾವೆ. ಯಾಕಂದರೆ ಇವತ್ತು ವಾಯುವಿಹಾರ ಹೋಗಲಿಕ್ಕೆ, ಸಾಯಂಕಾಲ ಸಂಜೆ ಕಡೆ ಹೋಗಲಿಕ್ಕೆ ನಮ್ಮ ನಾಗರಿಕರಿಗೆ ಮುಕ್ತವಾಗಿ ಮಾಡಿಕೊಡಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ರಕ್ಷಣೆ ನೀಡುವಂಥ ಕ್ರಮವನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ತಗೋಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ವೀರ ಮದಕರಿ ಸಂಘ ಹಾಗೂ ವಿವಿಧ ಸಂಘಟನೆಗಳು ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ ಪಂಚಾಯತ್ ಸ್ವರಾಜ್ ಸಮಾಚಾರ.